ವರ್ಷಗಳಿಂದ 10 ಜನ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನು ತೆಗೆದುಹಾಕಲು ಸೂಚನೆ ನೀಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದರು. ಶನಿವಾರ ಬೆಳಗಾವಿಯ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಎಪಿಎಂಸಿ ಮಾರುತಿ ಮಾರ್ಕೆಟ್, ಶಹಾಪುರ ಕ್ಯಾಂಪ್, ಉದ್ಯಮ ಭಾಗ, ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. 200 ಜನ ರೌಡಿ ಶೀಟರ್ಗಳನ್ನು ಕರೆದು ಬುದ್ಧಿವಾದ ಹೇಳಿದ್ದೇನೆ. ಈ ಪೈಕಿ 10 ಜನರು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದೇ ಇರುವವರನ್ನ ರೌಡಿ ಶೀಟರ್ನಿಂದ ತೆರವು ಮಾಡಲು ಸೂಚನೆ ನೀಡಿದ್ದೇನೆ ಎಂದರು. ಕಂಡಕ್ಟ್ ಮಾಡಿದ್ದೀನಿ. ಸೊ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟರ್ಸ್ ಬಂದಿದ್ದಾರೆ. ಈಗ ನಾನು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ದೀನಿ. ಅವ್ರಿಗೆ ಸ್ವಲ್ಪ ಬುದ್ಧಿವಂತೆ ಹೇಳಿದ್ದೀನಿ. ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಅದು ನಂತರ ಮತ್ತೆ ಬೇರೆ ಯಾವುದು ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದಿ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು ಮೂರ್ ಕೇಸಸ್ ಅಂದರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತು ಜಾಸ್ತಿ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಾನು ಎಲ್ಲರಿಗೆ ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ದೀನಿ. ಆಲ್ರೆಡಿ ಅವ್ರಿಗೆ ಹೇಳಿದೆ, ನೋಡ್ರಿ, ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ನಿಮ್ಮ ರೌಡಿ ಶೀಟ್ ಕ್ಲೋಸ್ ಮಾಡ್ತೀನಿ. ಮತ್ತು ಬಹುಶಃ ಬೇರೆ ರೌಡಿ ಶೀಟರ್ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ದಲ್ಲಿ ಇರಲ್ಲ, ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತೆ ಮುಂಚೆ ನಾವು ತಪ್ಪು ಮಾಡಿದ್ವಿ, ಮತ್ತೆ ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಎಂಇಎಸ್ ಮುಖಂಡ್ ಶುಭಂ ಶೆಳಕೆ ಮೇಲೆ ರೌಡಿ ಶೀಟರ್ ಇದ್ರೂ ಯಾಕೆ ಹಾಜರಾಗಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಅವರನ್ನ ನಾವು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ನಾವು ಅವರು ತಪ್ಪು ಮಾಡಿದಾಗ ಬಂಧಿಸಿದ್ದೇವೆ. ಮುಂದಿನ ದಿನ ನಡೆಯುವ ರೌಡಿ ಪರೇಡ್ ನಡೆಸುವಾಗ ಕರೆದು ತರುವಂತೆ ಸೂಚಿಸಲಾಗಿದೆ ಎಂದರು. ಬಾಕಿ ಉಳಿದ ರೌಡಿ ಶೀಟರ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅವರನ್ನು ರೌಡಿ ಶೀಟರ್ ಹಂತ ಹಂತವಾಗಿ ತೆರವು ಮಾಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.